Vishwam Onde Jagadguru Hari Om. Welcome, my all beautiful souls. Welcome to Rich World. Everything is energy, energy is everything. ನನ್ನ ಹೆಸರು ಅಂಜನಿ. ಇವತ್ತು ನಿಮ್ಮ ಲವ್ ರಿಲೇಶನ್ಶಿಪ್ ಬಗ್ಗೆ ಬ್ಯೂಟಿಫುಲ್ ಆಗಿ ಟ್ಯಾರೋ ಗೈಡೆನ್ಸ್ನ ನೋಡೋಣ. ಹುಣ್ಣಿಮೆ ನಂತರ ನಿಮ್ಮ ಪ್ರೀತಿ ವಿಚಾರದಲ್ಲಿ, ನಿಮ್ಮ ಸಂಬಂಧದಲ್ಲಿ ಯಾವ ಒಂದು ಬದಲಾವಣೆ ಬರ್ತಿದೆ? ಹಿಂದೆ ಜನವರಿಯಿಂದ ಈ 5 ತಿಂಗಳು ನೀವು ತುಂಬಾನೇ ಆನ್ ಅಂಡ್ ಆಫ್ ಇಶ್ಯೂಸ್ ಇತ್ತಲ್ವಾ ನಿಮ್ಮ ಲೈಫಲ್ಲಿ? ತುಂಬ ಪ್ರೀತಿ ಜಾಸ್ತಿ ಅನಿಸ್ತಿತ್ತು. ಹಾಗೆ ಸಡನ್ ಆಗಿ ಬ್ರೇಕಪ್ ಅನ್ನಿಸ್ತಿತ್ತು. ಬಟ್ ಅದು ಬ್ರೇಕಪ್ ಆಗ್ತಿಲ್ಲ, ದೂರ ಆಗ್ತಿಲ್ಲ ಅಲ್ವಾ? ಎಷ್ಟು ದೂರ ಮಾಡ್ಬೇಕಂದ್ರೂ ಮತ್ತೆ ಮತ್ತೆ ಕನೆಕ್ಟ್ ಆಗ್ತಿದೆ. ಸೊ ಟ್ಯಾರೋಟಿಂದ ಇವತ್ತು ನಿಮಗೆ ಹುಣ್ಣಿಮೆ ನಂತರ ನಿಮ್ಮ ಲವ್ ರಿಲೇಶನ್ಶಿಪ್ ಅಲ್ಲಿ ಅದು ಯಾವ ಬದಲಾವಣೆ ಇದೆ, ನಿಮ್ಮ ಪಾರ್ಟ್ನರ್ನಲ್ಲಿ ಯಾವ ಬದಲಾವಣೆ ಇದೆ, ಫೈನಲಿ ನೀವು ಒಂದಾಗುವ ಟೈಮ್ ಯಾವಾಗ ಬರುತ್ತೆ, ನಿಮ್ಮ ಮ್ಯಾರೇಜ್ ರಿಯೂನಿಯನ್ ಅಲ್ವಾ, ಯಾವ ಒಂದು ಗೈಡೆನ್ಸ್ ಇದೆ ಅಂತ ಟ್ಯಾರೋಟ್ ಇವತ್ತು ನಿಮಗೆ ಮೆಸೇಜ್ ಕೊಡುತ್ತೆ. ಎಲ್ಲರೂ ಬ್ರೀತ್ ಇನ್ ಬ್ರೀತ್ ಔಟ್ ಮಾಡಿ ರಿಲ್ಯಾಕ್ಸ್ ಆಗಿ ನಿಮ್ಮ ಪಾರ್ಟ್ನರ್ ನೇಮ್ನ 3 ಬಾರಿ ಮನಸ್ಸಲ್ಲಿ ನೆನೆಸ್ಕೊಳ್ಳಿ. ಓಕೆ, ಎಲ್ಲರೂ ಥ್ಯಾಂಕ್ ಯು ಟ್ಯಾರೋಟ್ ಏಂಜಲ್ಸ್ ಅಂತ ಚಾಟ್ ಬಾಕ್ಸಲ್ಲಿ ಟೈಪ್ ಮಾಡಿ ಸೆಂಡ್ ಮಾಡಿ. ಎಸ್, ಇದೊಂದು ಜನರಲ್ ರೀಡಿಂಗ್ ಆಗಿರುತ್ತೆ. ನಿಮಗೆಲ್ಲ ಇದು ಅನ್ವಯಿಸುತ್ತೆ. ನೀವು ಇಂಟ್ರೆಸ್ಟ್ ಆಗಿ ನೋಡ್ತಿದ್ದೀರಾ, ವಿಡಿಯೋಗಾಗಿ ವೆಯ್ಟ್ ಮಾಡ್ತಿದ್ದೀರಾ ಅಂದರೆ ನಿಮಗೆ ಮೆಸೇಜ್ ಇರುತ್ತೆ. ಸೊ ಮೂನಾಲಜಿ ಕಾರ್ಡ್ಸ್ ಇದೆ ಇಲ್ಲಿ. ಯಾವ ಮೆಸೇಜ್ ಇದೆ ನಿಮಗೆ? ವಾವ್! ಸೊ ಇಲ್ಲಿ 2 ಕಾರ್ಡ್ಸ್ ಬಂದಿದೆ. ಟೇಕ್ ಟೈಮ್ ಟು ಬ್ರೀತ್ ಔಟ್ ಅಂತ. ಓಕೆ, ಯುವರ್ ಕಮಿಟ್ಮೆಂಟ್ ಈಸ್ ಬೀಯಿಂಗ್ ಟೆಸ್ಟೆಡ್. ಸೊ ಇಲ್ಲಿ 2 ಕಾರ್ಡ್ಸ್ ಇದೆ. ನೀವೀಗ ರಿಲ್ಯಾಕ್ಸ್ ಆಗುವ ಟೈಮ್ ಬಂದೇ ಬಿಡ್ತು ಅಂತ ನಿಮಗೆ ಮೂನಾಲಜಿ ಇದೆ. ಫುಲ್ ಮೂನ್ ಎನರ್ಜಿ ಇತ್ತಲ್ವಾ, ಅದರ ಎನರ್ಜಿ ನಿಮಗೆ ಬ್ಲೆಸ್ಸಿಂಗ್ಸ್. ಓಕೆನಾ? ಇಷ್ಟು ದಿನ ನೀವು ತುಂಬ 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 ಸರಿಯಾಗಿ ಊಟ ಮಾಡೋಕ್ಕೂ ಆಗ್ತಾ ಇರಲಿಲ್ಲ ಅಲ್ವಾ? ನೆಮ್ಮದಿಯಾಗಿ ಊಟ ಮಾಡೋಕ್ಕೂ ಆಗ್ತಾ ಇರಲಿಲ್ಲ, ನಿದ್ದೆ ಮಾಡೋದಕ್ಕೂ ಆಗ್ತಾ ಇರಲಿಲ್ಲ. ಅಷ್ಟೆಲ್ಲ ಯಾಕೆ? ಜಸ್ಟ್ ಒಂದು ಮೆಡಿಟೇಷನ್ ಮಾಡೋಣ, ಏನಾದರೂ ಸ್ವಲ್ಪ ರಿಲ್ಯಾಕ್ಸ್ ಆಗೋಣ, ಆಗ್ತಿಲ್ಲ. ತುಂಬ ತೊಂದರೆಯಲ್ಲಿರೋರಿಗೆ ಮೆಡಿಟೇಷನ್ ಮಾಡೋದಕ್ಕೂ ಆಗೋದಿಲ್ಲ. ಸ್ವಲ್ಪ ಬ್ರೇಕ್ ಬೇಕು ಮನಸ್ಸಿಗೆ ಅಲ್ವಾ? ಆ ಟೈಮಲ್ಲಿ ಮಾತ್ರ ಮೆಡಿಟೇಷನ್ ಆಗೋದಕ್ಕೆ ಸಾಧ್ಯ ಆಗುತ್ತೆ. ಇಷ್ಟು ದಿನ ನೀವು ಏನು ನೋವು ತಿಂತಿದ್ದೀರಾ, ನಿಮ್ಮ ಪಾರ್ಟ್ನರಿಂದ ಆಗಿರ್ಬೋದು, ಓಕೆ, ನಿಮ್ಮ ಫ್ಯಾಮಿಲಿಯಿಂದ ಆಗಿರ್ಬೋದು, ಓಕೆನಾ, ನಿಮ್ಮ ಕಾರ್ಮಿಕ್ ಬ್ಯಾಲೆನ್ಸಿಂದ ಆಗಿರ್ಬೋದು, ಎಷ್ಟು ನೋವು ತಿಂದಿದ್ದೀರಾ ನಿಮ್ಮ ಪ್ರೀತಿ ವಿಚಾರದಲ್ಲಿ, ಲವ್ ವಿಚಾರದಲ್ಲಿ, ಅದು ಪೂರ್ತಿ ಈಗ ಕ್ಲಿಯರ್ ಆಗೋ ಸಮಯ. ಟೈಮ್ ಟು ಟೇಕ್ ಬ್ರೀತ್ ಔಟ್. ಅಂದರೆ ನಿಮ್ಮನ್ನು ನೀವು ಗುರುತಿಸ್ಕೊಳ್ಳುವ ಟೈಮ್ ಬಂದಿದೆ. ಟ್ಯಾರೋಟ್ ಅದೇ ಹೇಳ್ತಿದೆ ನಿಮಗೆ, ನಿಮ್ಮನ್ನು ನೀವು ಗುರುತಿಸ್ಕೊಳ್ಳೋ ಟೈಮ್ ಬಂದಿದೆ. ಓಕೆನಾ? ಅದನ್ನು ನಾವಿಲ್ಲಿ ನೋಡ್ಬೋದು. ನಿಮ್ಮ ಟೆಸ್ಟೆಡ್ ಪೀರಿಯಡ್, ಓಕೆನಾ, ನಿಮ್ಮ ಟೆಸ್ಟೆಡ್ ಪೀರಿಯಡ್ ಇನ್ನು ಸ್ವಲ್ಪ ಇದೆ ಅಂತ ನಾನು ಇಲ್ಲಿ ನೋಡ್ತಿದ್ದೀನಿ. ಸೊ ನಿಮ್ಮ ಪ್ರೀತಿ ನಿಜಾನ ಅಲ್ವಾ ಅಂತ ಕನ್ಫರ್ಮ್ ಆಗೋದಕ್ಕೆ ನಿಮ್ಮ ಪಾರ್ಟ್ನರ್ ಕಡೆಯಿಂದ ಸೊ ತುಂಬ ಒಂದು ಎಕ್ಸಾಮ್ ರೀತಿ, ಟೆಸ್ಟ್ ರೀತಿ ಕೆಲವೊಂದು ಸನ್ನಿವೇಶಗಳನ್ನ ನೀವು ನೋಡಿರ್ಬೋದು ಈ 5 ತಿಂಗಳು. ಓಕೆ, ಅದು ಇನ್ನು ಸ್ವಲ್ಪ ಮಟ್ಟಿಗೆ ಇದೆ. ಓಕೆ, ಅದರಲ್ಲಿ ನೀವು ಪಾಸ್ ಆಗ್ತೀರಾ, ನೀವು ಅರ್ಥ ಮಾಡ್ಕೊಳ್ತೀರಾ, ನಿಮ್ಮ ಪಾರ್ಟ್ನರ್ನ ನೀವು ಪಡ್ಕೊಳ್ತೀರಾ. ಓಕೆ, ನಿಮ್ಮ ಕರ್ಮ ಇನ್ನೆಲ್ಲೋ ಸ್ವಲ್ಪ ಇದೆ, ಅದು ಸಂಪೂರ್ಣವಾಗಿ ನಿಮ್ಮ ಕಡೆಗೆ ಬರುವ ಸಾಧ್ಯತೆಗಳು ಇದೆ. ಸೊ ಇಲ್ಲಿ ಮೆಸೇಜ್ ಆಫ್ ಲವ್ ಇದೆ. ಈ ಕಾರ್ಡ್ಸ್ ನಿಮಗೆ ಯಾವ ಒಂದು ಮೆಸೇಜ್ನ ಕೊಡ್ತಿದೆ ನೋಡೋಣವಾ? ಎಸ್, ತುಂಬ ಚೆನ್ನಾಗಿ ಇವತ್ತು ನಿಮಗೆ ಗೈಡೆನ್ಸ್ ಸಿಗ್ತಿದೆ ಟ್ಯಾರೋಟಿಂದ ಅಂತ ನನಗೆ ತುಂಬ ಅನ್ನಿಸ್ತಿದೆ. ಓಕೆ, ಸೊ ನೋಡ್ಬೋದು ನೀವಿಲ್ಲಿ ಸೆಲ್ಫ್ ಲವ್ ತುಂಬಾ ಇಂಪಾರ್ಟೆಂಟ್ ನಿಮಗೆ ಈ ಟೈಮಲ್ಲಿ. ಓಕೆನಾ? ಟೈಮ್ ಕೊಟ್ಟಿದೆ ಗಾಡ್. ಸೊ ತುಂಬ ಹರ್ಟ್ ಸಿಚುವೇಶನ್, ಅಂದರೆ ಅವರಿಂದ ನೊಂದು ನಿಮಗೆ ಊಟ ಮಾಡೋದಕ್ಕಾಗ್ದಿರಾ, ನಿದ್ದೆ ಮಾಡೋಕ್ಕಾಗ್ದಿರಾ, ಒಂದು ಪಾಸಿಟಿವ್ ಮೋಟಿವೇಶನ್ ವಿಡಿಯೋ ನೋಡೋಕ್ಕೆ ಸಹ ಆಗ್ದಿರಾ. ಓಕೆನಾ? ಸೊ ನಿಮಗೆ ಮಾಮೂಲಿ ಡೈಲಿ ರೊಟೀನಲ್ಲಿ ಚೆನ್ನಾಗಿ ಸೆಲ್ಫ್ ಕೇರ್ ಮಾಡಿಕೊಂಡು ನಿಮಗೋಸ್ಕರ ನೀವು ಕೇರ್ ಮಾಡೋಂತಹ ಟೈಮ್ ಇಲ್ದಿರಾ ಅಂತ ತೊಂದರೆನ ನೀವು ಫೇಸ್ ಮಾಡಿರ್ತೀರಾ. ಓಕೆನಾ? ನೀವು ಸಂಪೂರ್ಣವಾಗಿ ಹ್ಯಾಪಿ ಲೈಫ್ಗೆ ಹೋಗದೆ ಇದ್ರೂ ಜಸ್ಟ್ ನಿಮಗೆ ಈಗ ಹೀಲ್ ಮಾಡ್ಕೊಳ್ಳೋಕೆ ಟೈಮ್. ನೀವು ಸ್ಟ್ರಾಂಗ್ ಆಗಬೇಕು, ಬಿಕಾಸ್ ನಿಮ್ಮ ರಿಲೇಶನ್ಶಿಪ್ ಮುಂದೆ ತುಂಬ ಚೆನ್ನಾಗಿರುತ್ತೆ ಅಲ್ವಾ? ನಿಮ್ಮ ಬಗ್ಗೆ ನೀವು ಕೇರ್ ಮಾಡಬೇಕು. ಓಕೆ, ಬ್ಯೂಟಿನ ಕೇರ್ ಮಾಡಿ, ಹೆಲ್ತ್ನ ಕೇರ್ ಮಾಡಿ. ಓಕೆನಾ? ಸೆಲ್ಫ್ ಲವ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಈಗ ಟೈಮ್ ಕೊಟ್ಟಿದೆ ನಿಮಗೆ, ಆ ಕಡೆ ಕಷ್ಟದಲ್ಲೂ ಅಳ್ದಿರ, ಈ ಕಡೆ ಸುಖದಲ್ಲೂ ಅಳ್ದಿರ, ಸ್ವಲ್ಪ ಪಾಸಲ್ಲಿ ಟೈಮ್ ಕೊಟ್ಟಿದೆ. ಈ ಟೈಮ್ ಪ್ಲಾನ್ ಮಾಡೋ ಟೈಮ್,
ನಿಮ್ಮ ಬಗ್ಗೆ ನೀವು ಕೇರ್ ಮಾಡ್ಕೊಳ್ಳೋ ಟೈಮ್. ನಿಮಗೆ ಫ್ಯೂಚರ್ ತುಂಬ ಬ್ರೈಟ್ ಇದೆ. ಅದನ್ನು ಪಡ್ಕೊಳ್ಳೋದಕ್ಕೆ ನೀವು ಸ್ಟ್ರಾಂಗ್ ಆಗಿ ತಯಾರಾಗಬೇಕು. ನಿಮ್ಮ ಮನಸ್ಸು ಸ್ವಲ್ಪ ರಿಲ್ಯಾಕ್ಸ್ ಅನಿಸಿದೆ ಅಲ್ವಾ ಹುಣ್ಣಿಮೆ ಹತ್ರ ಬರ್ತಿರೋವಾಗ್ಲಿಂದನೂ, ಓಕೆನಾ? ಈ ಎನರ್ಜಿದಲ್ಲೇ ನಿಮ್ಮ ಬಗ್ಗೆ ನೀವು ಕೇರ್ ಮಾಡ್ಕೊಳ್ಳೋದು, ನೀವೇನೆಲ್ಲ ಲರ್ನ್ ಮಾಡ್ಬೇಕು ಅನ್ಕೊಂಡಿದ್ದೀರಾ ಸ್ಪಿರಿಚುವಲಿ ಅಥವಾ ನಿಮ್ಮ ಕೆರಿಯರ್ಗೆ ಸಂಬಂಧಪಟ್ಟ ಹಾಗೆ, ಅದನ್ನೆಲ್ಲ ಲರ್ನ್ ಮಾಡೋದಕ್ಕೆ ಟೈಮ್ ಇದೆ ಅಲ್ವಾ? ಅನ್ಎಕ್ಸ್ಪೆಕ್ಟೆಡ್ ಔಟ್ಕಮ್. ಓಕೆ, ಸಡನ್ ಆಗಿ ನೀವು ಅವರ ಕಾಲ್ಗೋಸ್ಕರ ವೆಯ್ಟ್ ಮಾಡ್ತಿರ್ಬೋದು, ಇನ್ನು ಕಾಲೇ ಮಾಡಲ್ಲ ಅಂತ ಡಿಸೈಡ್ ಆಗಿರ್ಬೋದು. ಈ ವ್ಯಕ್ತಿ ನನ್ನ ಬಗ್ಗೆ ಈ ರೀತಿ ಪಾಸಿಟಿವ್ ಆಗಿ ಮಾತಾಡ್ತಾನ ಅಂತ ಆಶ್ಚರ್ಯ ಪಡುವಂತಹ ಟೈಮ್ಸ್ ಇಲ್ಲಿ ಬಂದಿದೆ. ಸಮಥಿಂಗ್ ಈ ಸರ್ಪ್ರೈಸ್ ನಿಮ್ಮ ಲೈಫ್ಗೆ ಬರುತ್ತೆ. ಅದನ್ನ ಇಲ್ಲಿ ಟ್ಯಾರೋಟಲ್ಲಿ ಹೇಳ್ತಿದ್ದಾರೆ. ನೀವು ಎಕ್ಸ್ಪೆಕ್ಟ್ ಮಾಡಿದ್ದೀರಾ, ತುಂಬಾ ಎಕ್ಸ್ಪೆಕ್ಟ್ ಮಾಡಿದ್ದೀರಾ. ಹೌದು, ನೀವು ಹುಡುಗ ಆಗಿರ್ಬೋದು, ಹುಡುಗಿ ಆಗಿರ್ಬೋದು, ನಿಮ್ಮ ಪಾರ್ಟ್ನರ್ ಅಲ್ಲಿ ಕಾಲ್ಗೋಸ್ಕರ, ಮೆಸೇಜ್ಗೋಸ್ಕರ, ಗಿಫ್ಟ್ಗೋಸ್ಕರ, ಅವ್ರನ್ನ ನಿಮ್ಮನ್ನ ಹೊಗಳೋದಕ್ಕೋಸ್ಕರ, ನಿಮಗೆ ಸಲಹೆ ಕೊಡೋದಕ್ಕೋಸ್ಕರ, ನೀವು ಸ್ವಲ್ಪ ಬೇಜಾರಲ್ಲಿದ್ದಾಗ ನಿಮಗೆ ಸಪೋರ್ಟಿವ್ ಆಗಿರೋಗೋಸ್ಕರ, ನಿಮ್ ಕೇರ್ ಮಾಡ್ತಿದ್ದಾರೆ, ಪ್ರೊಟೆಕ್ಟ್ ಮಾಡ್ತಿದ್ದಾರೆ ಅನ್ನೋ ಫೀಲಿಂಗ್ಗೋಸ್ಕರ ಅಲ್ವಾ ವೆಯ್ಟ್ ಮಾಡ್ತಿದ್ರಿ. ಅದಕ್ಕಿಂತ ಅದ್ಭುತವಾದಂತಹ ಒಂದು ಪಾಸಿಟಿವ್ ಮೆಸೇಜ್, ಕಾಲ್, ಮೀಟ್, ಸಮಥಿಂಗ್, ಏನೋ ಒಂದು ಅವರು ನಿಮ್ಮ ಲೈಫ್ ಬಗ್ಗೆ, ನಿಮ್ಮಿಬ್ಬರ ರಿಯೂನಿಯನ್ ಬಗ್ಗೆ ಪ್ಲಾನ್ ಮಾಡಿರೋದು, ಓಕೆನಾ? ನನಗಿಂತ ಒಂದು ಪಟ್ಟು ಜಾಸ್ತಿನೇ ಯೋಚನೆ ಮಾಡಿದ್ದಾರೆ ಇವರು ಅನ್ನುವಂಥ ಪರಿಸ್ಥಿತಿಗಳು ಈ ಮೇ ತಿಂಗಳು, ಓಕೆನಾ? ಮೇ ತಿಂಗಳು ಕಂಪ್ಲೀಟ್ ಆಗೋಷ್ಟರಲ್ಲಿ ನಿಮಗೆ ಗೊತ್ತಾಗುತ್ತೆ. ಓಕೆ, ಯು ವಿಲ್ ಸರ್ಪ್ರೈಸ್. ಓಕೆ, ಸೊ ಇಲ್ಲಿ ನೋಡಿ, ನಿಮ್ಮ ಲೈಫಲ್ಲಿ ನೀವು ತುಂಬಾನೇ ಲವ್ನ ಮಿಸ್ ಮಾಡ್ಕೊತಿದ್ದೀರಾ. ಓಕೆ, ನಿಮ್ಮ ಫ್ರೆಂಡ್ಸ್, ನಿಮ್ಮ ಫ್ಯಾಮಿಲಿ, ಓಕೆ, ನಿಮ್ಮ ಮಮ್ಮಿ ಡ್ಯಾಡಿ ಅಲ್ವಾ, ಅವರೆಲ್ಲ ತುಂಬ ಚೆನ್ನಾಗಿ ತಮ್ಮ ಲವ್ ಲೈಫ್ನ, ಮ್ಯಾರೇಜ್ ಲೈಫ್ನ ಎಂಜಾಯ್ ಮಾಡ್ತಿದ್ದಾರೆ, ತುಂಬ ಚೆನ್ನಾಗಿ ಕೇರ್ ಮಾಡ್ತಿದ್ದಾರೆ ಅನ್ನೋ ಫೀಲಿಂಗ್ಸ್ ನಿಮಗೆ ಇದೆ. ಬಟ್ ಅವಾಗವಾಗ ನಾನು ನನ್ನ ಲವ್ ಲೈಫ್ನ ಈ ಜೀವನದಲ್ಲಿ ಕಂಪ್ಲೀಟಾಗಿ ಅನುಭವಿಸ್ತೀನ ಇಲ್ವಾ? ಓಕೆ, ಸಿನಿಮಾಗೆ ಹೋಗ್ಬೇಕು, ಪಾನಿಪುರಿ ತಿನ್ನೋಕೆ ಹೋಗ್ಬೇಕು ಅಲ್ವಾ, ನೀವಿಬ್ರು ಫೋಟೋಶೂಟ್ ಮಾಡಿಸ್ಕೋಬೇಕು, ಲಾಂಗ್ ಡ್ರೈವ್ ಹೋಗಬೇಕು, ತುಂಬಾ ಆಸೆಗಳಿದ್ದಾವೆ. ನಿಮಗೆ ಹೆಲ್ತ್ ಪ್ರಾಬ್ಲಮ್ ಬಂದಾಗ ಅವ್ರು ನಿಮ್ಮನ್ನು ಕೇರ್ ಮಾಡೋದು, ನಿಮಗೆ ನಿಮ್ಮ ಕೆರಿಯರಲ್ಲಿ ನಿಮ್ಮ ಫ್ಯಾಮಿಲಿ ಕಡೆ ಪ್ರಾಬ್ಲಮ್ ಬಂದಾಗ ಅವರು ಸಪೋರ್ಟಿವ್ ಆಗಿ ನಿಲ್ಲೋದು, ಸಮಥಿಂಗ್ ಲವ್ಸ್ ಮೂವೀಸ್ ಎಷ್ಟೊಂದು ಲವ್ ಮಾಡ್ತಾರೆ. ಸೊ ನನ್ನ ಲೈಫಲ್ಲೂ ಒಬ್ಬ ಪಾರ್ಟ್ನರ್ ಲವ್ ಮಾಡಿದ್ರೆ, ಸಪೋರ್ಟಿವ್ ಆಗಿದ್ದರೆ ಅಲ್ವಾ, ತುಂಬಾ ನೀವೊಬ್ಬ ರೊಮ್ಯಾಂಟಿಕ್ ಪರ್ಸನ್. ಆ ಒಂದು ಲವ್ ಫೀಲಿಂಗ್ ನಿಮಗೆ ಬೇಕು, ಅವ್ರು ನಿಮಗೆ ಸಪೋರ್ಟಿವ್ ಆಗಿ ನಿಲ್ಲಬೇಕು, ನಿಮ್ಮನ್ನು ಕೇರ್ ಮಾಡಬೇಕು ಅನ್ನೋ ಎಮೋಷನ್ಸ್ನ ನೀವು ಮಿಸ್ ಮಾಡ್ಕೊಳ್ತಾ ಇದ್ದೀರಾ ಅಲ್ವಾ? ಸೊ ಐ ವಾಂಟ್ ಟು ಟೆಲ್ ಯು ದ ಟ್ರೂತ್ ಅಂತೆ. ನಿಮಗೆ ನಿಮ್ಮ ಫ್ಯೂಚರ್ನ ನಿಜವಾದ ಟ್ರೂತ್, ಓಕೆ, ನಿಮ್ಮ ಸಬ್ಕಾನ್ಷಿಯಸಲ್ಲಿ ಅಡಗಿರುವ ನಿಜವಾದ ಟ್ರೂತ್, ಸೊ ನಿಮ್ಮ ಸೀಕ್ರೆಟ್ ಆಫ್ ಲವ್, ಯಾಕೆ ನಿಮಗೆ ಇವ್ರ ಕಡೆಯಿಂದ ಇಷ್ಟೊಂದು ಪೇಯ್ನ್ ಆಗಿದೆ, ನೀವು ಯಾಕೆ ಎಲ್ಲರ ಹಾಗೆ ನಿಮ್ಮ ಲವ್ನ ಎಂಜಾಯ್ ಮಾಡೋಕ್ಕಾಗ್ತಾ ಇಲ್ಲ? ಓಕೆ, ಸೀಕ್ರೆಟ್, ಲೈಟ್, ಡೋರ್ಸ್ ತುಂಬ ಚೆನ್ನಾಗಿ ನೀವು ಅರ್ಥ ಮಾಡ್ಕೊಳ್ತೀರಾ. ಸಮಥಿಂಗ್ ಡಿಫ್ರೆಂಟ್, ನೀವು ಆಸ್ಟ್ರೋ, ಟ್ಯಾರೋಟ್, ನ್ಯೂಮ್ರಾಲಜಿ, ಆಕಶಿಕ್, ಸಮಥಿಂಗ್ ಹೇಗೋ ಒಂದು ಹಾಗೆ ನಿಮ್ಮ ಡ್ರೀಮಲ್ಲಿ ಬರ್ಬೋದು, ಅಥವಾ ನಿಮ್ಮ ಮೆಡಿಟೇಷನಲ್ಲಿ ಗೊತ್ತಾಗ್ಬೋದು, ಅಥವಾ ಯಾವುದೋ ಒಂದು ಮೂವಿಯಲ್ಲಿ ಲಾಸ್ಟ್ ಮೆಸೇಜ್ ನಿಮ್ದಾಗಿರ್ಬೋದು, ಒಂದು ಶಾರ್ಟ್ಸ್ ರೀಲಲ್ಲಿ ಮೆಸೇಜ್ ನಿಮ್ಗೆ ಆಗಿರ್ಬೋದು. ಇದಕ್ಕೇನಾ ನಾನು ಇಷ್ಟು ದಿನ ಪ್ರೀತಿಯಿಂದ ದೂರ ಇದ್ದಿದ್ದು ಅನ್ನೋ ಒಂದು ಅನುಭವ ನಿಮ್ಮ ಜೀವನಕ್ಕೆ ಬರುತ್ತೆ. ರಿವೆಲ್ ಟ್ರೂತ್ ಹೊರಗಡೆ ಬರುತ್ತೆ, ನಿಮ್ಮ ಪ್ರೀತಿಯ ಸೀಕ್ರೆಟ್ ಹೊರಗಡೆ ಬರುತ್ತೆ, ಅವ್ರು ನಿಮ್ಮನ್ನು ಎಷ್ಟು ಪ್ರೀತಿಸ್ತಿದ್ದಾರೆ ಅನ್ನೋದು ಹೊರಗಡೆ ಬರುತ್ತೆ. ಓಕೆ, ಸೊ ಮತ್ತಷ್ಟು ಮೆಸೇಜ್ನ ನೋಡೋಣ ನಾವು. ಇನ್ನು ಯಾವ ಮೆಸೇಜ್ ಇದೆ ನಿಮಗೆ? ಸೊ ಇಲ್ಲಿ ನೋಡ್ಬೋದು ನೀವು, ದ ಸ್ಟಾರ್ ಕಾರ್ಡ್ ರಿವರ್ಸ್ ಬಂದಿದೆ. ಸಮಥಿಂಗ್ ನಿಮ್ಮ ಕೆರಿಯರ್, ಫ್ರೀಡಮ್, ಎವ್ರಿಥಿಂಗ್ ಇಲ್ಲಿ ಲೋ ಎನರ್ಜಿದಲ್ಲಿದೆ. ನಿಮ್ಗೆ ಇಷ್ಟ ಬಂದಂತಹ ಡ್ರೆಸ್ ಹಾಕ್ಕೊಳ್ಳೋದಿಕ್ಕೆ, ನಿಮಗೆ ಸ್ವೇಚ್ಛವಾಗಿ ಹೋರಾಡೋದಿಕ್ಕೆ ಸಮಾಜದಲ್ಲಿ ಅಲ್ವಾ. ಸೊ ನೀವು ನಿಮ್ಮ ಪಾರ್ಟ್ನರ್ ಒಂದು ಬ್ಯೂಟಿಫುಲ್ ರೆಸ್ಟೋರೆಂಟ್ ಅಲ್ಲಿ ಕುತ್ಕೊಂಡು ಕಾಫಿ ಕುಡಿಯೋದಿಕ್ಕೆ ಅಲ್ವಾ, ಲೈಫ್ನ ಎಂಜಾಯ್ ಮಾಡೋದಿಕ್ಕೆ ಇಲ್ಲಿ ಫ್ರೀಡಮ್ ಕಡಿಮೆ ಇದೆ ನಿಮ್ಮ ಜೀವನದಲ್ಲಿ ಸದ್ಯಕ್ಕೆ. ಅದರಿಂದ ಬರ್ತೀರಾ, ಹೊರಗಡೆ ಬರ್ತೀರಾ. ರಿವರ್ಸ್ ಪೆಂಟಿಕಲ್ಸ್, 2 ಆಫ್ ಪೆಂಟಿಕಲ್ಸ್ ಇಲ್ಲಿ ರಿವರ್ಸ್ ಬಂದಿದೆ. ಕನ್ಫ್ಯೂಷನ್ಸಿಂದ ಕ್ಲಾರಿಟಿ ಬರುತ್ತೆ. ನಾನು ತಪ್ಪು ಮಾಡ್ತಿದ್ದೀನಾ? ನನ್ನ ಮನಸ್ಸಿನ ಆಸೆಯಂತೆ ನಾನು ವರ್ತಿಸೋದು ತಪ್ಪಾ? ಇದು ಸಾಧ್ಯನಾ ಅಲ್ವಾ? ನಾವಿಬ್ರು ಒಂದಾಗ್ತೀವಾ? ರಿಯಾಲಿಟಿ ಈಗ ನೋಡಿದ್ರೆ ಪ್ರೆಸೆನ್ಸ್ ಹೀಗಿದೆ, ಫ್ಯೂಚರ್ ಬದಲಾಗುತ್ತಾ?
ಎಲ್ಲ ನನ್ನ ಮನಸ್ಸಲ್ಲಿ ಅಡಗಿರುವ ಆಸೆಗಳಂತೆಯೇ ಬರ್ತಿದೆ ಅಲ್ವಾ ಪ್ರಾಡಕ್ಟ್. ನಿಜ ಆಗುತ್ತಾ ಇದು? ಎವ್ರಿಥಿಂಗ್ ಕನ್ಫ್ಯೂಷನ್ಸ್ ಹೋಗಿ ನಿಮಗೆ ಕನ್ಫರ್ಮೇಷನ್ ಸಿಗುತ್ತೆ ಸ್ಟೆಪ್ ಬೈ ಸ್ಟೆಪ್. ನೀವು ಯಾರಿಂದ ಗೈಡೆಡ್ ತಗೊಂಡಿದ್ದೀರಾ ಆಸ್ಟ್ರೋ ಅಂದರೆ ಯಾವುದೋ ಒಂದು ನ್ಯೂಮರಾಲಜಿ ಆಕಾಶಿಕ್ ಟ್ಯಾರೋಟಲ್ಲಿ ಪ್ರತಿಯೊಂದು ಒಂದಾದ್ಮೇಲೆ ಒಂದು ಈ ಮಂತಿಂದಾನೇ ನಡೀತಾ ಹೋಗುತ್ತೆ. ಕನ್ಫ್ಯೂಷನ್ ನಂತರ ಕ್ಲಾರಿಟಿ ಬರ್ತಾ ಹೋಗುತ್ತೆ. ಕ್ವೀನ್ ಆಫ್ ಪೆಂಟಿಕಲ್ಸ್ ಇಲ್ಲಿ ನೀವು ಜಾಬ್ ಕಳ್ಕೊಬೋದು, ಮನಿನ ಲಾಸ್ ಮಾಡ್ಕೋಬಹುದು, ನಿಮಗೆ ತುಂಬಾನೇ ಖರ್ಚು ಬರ್ಬೋದು ಈ ಮಂತಲ್ಲಿ. ನೀವು ತುಂಬಾನೇ ಮನಿನ ಒಬ್ಬರಿಗೆ ಕೊಡಬೇಕಾಗಿರುತ್ತೆ, ಒಂದ್ ಕಡೆ ಇನ್ವೆಸ್ಟ್ ಮಾಡಬೇಕಾಗಿರುತ್ತೆ. ನೀವು ತುಂಬಾನೇ ಮನೆಗಾಗಿ, ನಿಮ್ಗಾಗಿ, ನಿಮ್ಮ ಪಾರ್ಟ್ನರ್ಗಾಗಿ ಕೆಲವೊಂದು ಮನಿ ಅಂತೂ ಈ ಮಂತಲ್ಲಿ ತುಂಬಾನೇ ಜಾಸ್ತಿ ಖರ್ಚಾಗುತ್ತೆ. ಓಕೆನಾ? ಅದು ನಿಮ್ಮ ಲೈಫ್ಗಾಗಿರ್ಬೋದು, ನಿಮ್ಮ ರಿಲೇಶನ್ಶಿಪ್ನ ಸ್ಟ್ರಾಂಗ್ ಮಾಡ್ಕೊಳ್ಳೋದಕ್ಕಾಗಿರ್ಬೋದು, ಮನಿ ಅಂತೂ ಸ್ವಲ್ಪ ಜಾಸ್ತಿ ಖರ್ಚಾಗುತ್ತೆ. ಸ್ಟ್ರೆಂತ್ ನಿಮ್ಗೆ ನಿಮ್ಮ ಪ್ರೆಡಿಕ್ಷನ್ ಈ ಮಂತಿಂದ ನಿಜ ಆಗುತ್ತೆ ಅಂತ ಗೊತ್ತಾಗಿರುವ ಕಾರಣ ಸ್ಟ್ರೆಂತ್ ಜಾಸ್ತಿ ಆಗ್ತಾ ಹೋಗುತ್ತೆ. ಓ ಅದರಲ್ಲಿ ಫಸ್ಟ್ ಒನ್ ಆಗಿದೆ ಅಲ್ವಾ, ಇನ್ನು ಉಳಿದಿದ್ದೆಲ್ಲ ಹಾಗೆ ಬಿಡುತ್ತೆ ಅನ್ನೋ ಕಾನ್ಫಿಡೆನ್ಸ್ ಬರುತ್ತೆ. ನನ್ನ ಫ್ಯೂಚರ್ ಇವರ ಜೊತೆನೆ, ನನ್ನ ಲೈಫ್ ಇವರ ಜೊತೆನೆ, ರಿಯೂನಿಯನ್ ಇವರ ಜೊತೆನೆ, ಇವರು ನನ್ನ ಪಾರ್ಟ್ನರೇ ಅಂತ ಕನ್ಫರ್ಮ್ ಆಗೋ ಅಂಥದ್ದು. ಓಕೆನಾ? ನಿಮಗೆ ಪ್ರೆಡಿಕ್ಷನ್ ಕೊಟ್ಟಿರೋವರ ಮೇಲೆ ನಿಮಗೆ ತುಂಬಾನೇ ಇಲ್ಲಿ ಏನು ಹೇಳ್ತೀವಿ ನಂಬಿಕೆ ಬರೋ ಅಂಥದ್ದು. ಓಕೆ, ಅದನ್ನ ನೋಡ್ಬೋದು ನಾವಿವತ್ತು ಅಲ್ವಾ ಟ್ಯಾರೋಟಲ್ಲಿ. ಸೊ ಇನ್ನು ನೋಡೋಣ ಯಾವ ಯಾವ ಮೆಸೇಜ್ ಇದೆ ನಿಮಗೆ. ಸೊ ಇದೊಂದು ಜನರಲ್ ರೀಡಿಂಗ್ ಆಗಿರುತ್ತೆ. ನಿಮಗೆ ಟ್ಯಾರೋಟಿಂದ ಮೆಸೇಜ್ ಬೇಕು, ಪರ್ಸನಲಿ ಗೈಡೆನ್ಸ್ ಬೇಕು ಅಂದರೆ ವಾಟ್ಸಪ್ಪಲ್ಲಿ ಹಾಯ್ ಅಂತ ಮೆಸೇಜ್ ಹಾಕಿ, ಟ್ಯಾರೋ ಗೈಡೆನ್ಸ್ ಬೇಕು ಅಂತ ಮೆಸೇಜ್ ಹಾಕಿ. ಓಕೆ, ಯಾವ ಒಂದು ಸ್ಪೆಷಲ್ ಇದೆ ನಿಮ್ಮ ಲೈಫ್ಗೆ ಟ್ಯಾರೋಟಿಂದ. ವಾವ್, ಓ ಮೈ ಗಾಡ್, ರಿಗ್ರೆಟ್, ಐ ವಿಶ್ ದಿಸ್ ನೆವರ್ ಹ್ಯಾಪನ್ಸ್. ಸಮಥಿಂಗ್ ನೀವು ನಿಮ್ಮ ಮನಸ್ಸಲ್ಲಿ ಕೆಲವೊಂದು ಭಯಗಳಿದೆ. ನಿಮ್ಮ ಲವ್ ಸ್ಟೋರಿ ಹೀಗೆ ಹೋಗಬೇಕು, ಹೀಗೆ ಹೋಗಬಾರ್ದು ಅನ್ನೋ ಒಂದು ಪ್ಲಾನ್ ಇದೆ. ಸ್ಕ್ರಿಪ್ಟ್ ಮಾಡ್ಕೊಂಡಿದ್ದೀರಾ ನಿಮ್ಮ ಜೀವನ ಬಗ್ಗೆ. ಸೊ ಕಂಗ್ರ್ಯಾಚುಲೇಷನ್ಸ್. ನೀವೇನು ಸ್ಕ್ರಿಪ್ಟ್ ಮಾಡಿದ್ದೀರಾ ಈ ಥರ ಆಗಬಾರ್ದು ಅಂತ, ಅದಾಗೋದಿಲ್ಲ. ಬಿಕಾಸ್ ಈಗ 2 ಕಾರ್ಡ್ಸ್ ಹೇಳ್ತಿದೆ ನೋಡಿ ಅಲ್ವಾ, ಕೆಮಿಸ್ಟ್ರಿ ಆ್ಯಂಡ್ ರಿಯೂನಿಯನ್. ಎಲ್ಲರಿಗೂ ಈ ಕಾರ್ಡ್ ಬರೋದಿಲ್ಲ, ಎಲ್ಲ ರೀಡಿಂಗಲ್ಲೂ ಈ ಕಾರ್ಡ್ ಬರೋದಿಲ್ಲ. ಯಾರು ಇಲ್ಲಿವರೆಗೂ ವಾಚ್ ಮಾಡ್ತಿದ್ದೀರಾ, ಟ್ಯಾರೋಟ್ ಬ್ಲೆಸ್ಸಿಂಗ್ಸ್, ಏಂಜಲ್ಸ್ ಬ್ಲೆಸ್ಸಿಂಗ್ಸ್, ನೀವು ನಂಬುವ ದೇವರ ಬ್ಲೆಸ್ಸಿಂಗ್ಸ್ ನಿಮಗಿದೆ 100%, 1000%. ರಿಯೂನಿಯನ್, ಮ್ಯಾರೇಜ್, ಎವ್ರಿಥಿಂಗ್ ಈಸ್ ಮುಂದೆ ಹೋಗುತ್ತೆ ನಿಮ್ಮ ಜೀವನ. ನೀವು ಲವ್ ಫೇಲ್ಯೂರ್ ಆಗಿ ಕೂರೋ ಪರ್ಸನ್ ಅಲ್ಲ, ಮ್ಯಾರೇಜ್ ಆಗಿ ಲೈಫ್ನ ಎಂಜಾಯ್ ಮಾಡೋ ಪರ್ಸನ್. ಓಕೆ, ಸೂಪರ್. ನಿಮ್ಗೆ ಒಳ್ಳೆ ಕೆಮಿಸ್ಟ್ರಿ ಇದೆ, ಪಾಸ್ಟ್ ಲೈಫ್ ಕನೆಕ್ಷನ್ ಇದೆ. ಓಕೆ, ನಿಮ್ಮ ಲೈಫಲ್ಲಿ ಇನ್ನೇನಿದ್ರು ಮದುವೆ, ಓಕೆ, ರೊಮ್ಯಾನ್ಸ್, ಪ್ರೆಗ್ನೆನ್ಸಿ, ಹ್ಯಾಪಿ ಲೈಫ್ ಎಂಡ್. ಬಿಕಾಸ್ ನೀವು ಈ ಲೈಫ್ಗೆ ಬಂದಿರುವುದು ನಿಮ್ಮ ನಿಜವಾದ ಪಾರ್ಟ್ನರ್ನ ಪಡೆದು ನಿಮ್ಮ ಪ್ರೀತಿ, ನಿಮ್ಮ ಹಾರ್ಟ್ ಚಕ್ರನ ಹೀಲ್ ಮಾಡೋದಿಕ್ಕೆ. ಓಕೆ, ರಿಯಲಿ ಅಮೇಝಿಂಗ್ ರೀಡಿಂಗ್ ಇದು. ಫುಲ್ ಮೂನ್ ಈ ವಿಡಿಯೋ ನೋಡಿ ಕನೆಕ್ಟ್, ನಿಮಗೆ ಯಾವುದೇ ಇರಿಟೇಷನ್ ಇಲ್ಲ ನನಗೆ. ಓಕೆ, ನೀವು ಅನ್ಕೊಳ್ತಾ ಇರ್ಬೋದು ತುಂಬ ಆರಾಮಾಗಿ ಪಿನ್ ಟು ಪಿನ್ ಇದುವರೆಗೂ ವಿಡಿಯೋ ನೋಡ್ತಿದ್ದೀರಾ ನೋಡಿ. ಓಕೆ, ಎವ್ರಿಥಿಂಗ್ ಗೋಯಿಂಗ್ ಬ್ಯೂಟಿಫುಲ್ ಅಲ್ವಾ, ಅದನ್ನು ನಾವಿವತ್ತು ನೋಡ್ಬೋದು. ಇನ್ನು ಯಾವ ಮೆಸೇಜ್ ಇದೆ ನಿಮಗೆ ನಿಮ್ಮ ಜೀವನಕ್ಕೆ. ವಾವ್, ಅಂತ ನಾವಿಲ್ಲಿ ನೋಡ್ಬೋದು. ಓಕೆ, 4 ಆಫ್ ಪೆಂಟಿಕಲ್ಸ್ ರಿವರ್ಸ್ ಬಂದು ನಿಮಗೆ ಏನು ಹೇಳ್ತಿದೆ, ಇಷ್ಟು ದಿನ ನೀವು ವೆಯ್ಟ್ ಮಾಡ್ತಿದ್ದಂತಹ, ಸೊ ನೀವು ಬ್ಲೆಸ್ ಮಾಡ್ತಿದ್ರಿ ನಿಮ್ಮ ಪಾರ್ಟ್ನರ್ ಆಸ್ತಿಗಾಗಿ, ಅವರ ಕೆರಿಯರ್ಲಿ ಗ್ರೋ ಆಗೋದಕ್ಕಾಗಿ, ಅವರು ಹ್ಯಾಪಿಯಾಗಿರೋದಕ್ಕಾಗಿ ಅಲ್ವಾ. ಅವರಲ್ಲಿ ಭಾರಿ ಬ್ಲೆಸ್ಸಿಂಗ್ಸ್ ನಿಮ್ಮ ಕಡೆಯಿಂದ ಬರ್ತಿದೆ. ಅವರ ಲೈಫ್, ಅವರ ಒಂದು ಫೈನಾನ್ಷಿಯಲ್ ಗ್ರಾಫ್, ಅವರ ಜಾಬ್ ತುಂಬ ವೇಗವಾಗಿ, ಅದ್ಭುತವಾಗಿ ಸಕ್ಸಸ್ ಸಿಗುತ್ತೆ, ಮನಿ ಸಿಗುತ್ತೆ ಅವರ ಜೀವನದಲ್ಲಿ. ಓಕೆ, ಸೊ ದ ಹೆರ್ಮೆಟ್ ಕಾರ್ಡ್ ಏನು ಹೇಳುತ್ತೆ ಅಂದರೆ, ನಿಮಗೆ ಇಲ್ಲಿ ನೋಡಿ ಒಂದು ಲೈಟ್ ಇದೆ, ಲ್ಯಾಂಪ್ ಇದೆ, ಬ್ಯೂಟಿಫುಲ್ ಆಗಿ ಅಲ್ವಾ. ಇನ್ನಷ್ಟು ಪಾಸಿಟಿವಿಟಿ ಹೆಚ್ಚುತ್ತೆ ನಿಮ್ಮ ಜೀವನದಲ್ಲಿ.
ನೀವು ಮಾಡಿದಂತಹ ತಪಸ್ಸಿಗೆ, ಮೆಡಿಟೇಷನ್ಗೆ, ತಾಳ್ಮೆ, ಸಹನೆ ಪ್ರತಿಯೊಂದಕ್ಕೂ ಒಂದು ಅದ್ಭುತವಾದಂತಹ ಅವಕಾಶಗಳು ಯೂನಿವರ್ಸ್ ಇಂದ ನಿಮಗೆ ಕೊಡುತ್ತೆ. ಡಿಟ್ಯಾಚ್ಮೆಂಟ್ ಇದೆ. ಸೊ ಡಿಟ್ಯಾಚ್ಮೆಂಟ್ ಇಲ್ಲಿ ಏನು ಹೇಳುತ್ತೆ ಅಂದರೆ, ಸೊ ನಿಮ್ಮ ಲೈಫಲ್ಲಿ ಆಗಿರುವಂತಹ ಕೆಲವೊಂದು ಕಾರಣಗಳಿಗೆ, ಓಕೆನಾ, ಅವ್ರ ಲೈಫಲ್ಲಿ ಆಗಿರುವಂತಹ ಕೆಲವೊಂದು ಕಾರಣಗಳಿಗೆ ಇಲ್ಲಿ ಯೋಚನೆ ಮಾಡ್ತಾ ಟೈಮ್ನ ವೇಸ್ಟ್ ಮಾಡೋದು ಬೇಡ ಅಂತ ಇಲ್ಲಿ ನಿಮಗೆ ಒಂದು ಮೆಸೇಜ್ ಇದೆ ಫುಲ್ ಮೂನ್ ಕಡೆಯಿಂದ. ಓಕೆನಾ, ವಿನ್ ವಿನ್ ಔಟ್ಕಮ್ ಅಂತ ಇದೆ. ಸೊ ಇಲ್ಲಿ ನೆಕ್ಸ್ಟ್ ಬಂದು ಯು ಆ್ಯಂಡ್ ಯುವರ್ ಪಾರ್ಟ್ನರ್, ಯುವರ್ ಲವ್ಡ್ ಒನ್ಸ್ ಆರ್ ಸೇಫ್ ಅಂತ ಬಂದಿದೆ. ಓಕೆನಾ, ತುಂಬಾನೇ ಪಾಸಿಟಿವ್ ರೀಡಿಂಗ್ಸ್ ಇದು. ಓಕೆನಾ, ಸೊ ತುಂಬ ತುಂಬ ಎಷ್ಟು ಅಂದರೆ ನೀವಿಬ್ರು ತುಂಬ ಸೇಫ್ ಇದ್ದೀರಾ ಅಂತ ಹೇಳ್ತಿದೆ. ನಿಮಗೆ ನಿಮ್ಮ ಪ್ರೀತಿಗೆ ಇಲ್ಲಿ ನ್ಯಾಯ ಸಿಗುತ್ತೆ. ಜಸ್ಟಿಸ್, ತುಲಾ ರಾಶಿ. ಓಕೆ, ನ್ಯಾಯ ಸಿಗುತ್ತೆ. ಓಕೆನಾ, ನಿಮ್ಮ ಜೀವನದಲ್ಲಿದ್ದಂತಹ ಟಾಕ್ಸಿಕ್ ಪರ್ಸನ್ಸ್ ದೂರ ಹಾಕ್ತಾರೆ, ಸಂದರ್ಭಗಳು ದೂರ ಹೋಗುತ್ತೆ, ನೆಗೆಟಿವ್ ತೊಂದರೆಗಳು ದೂರ ಹೋಗುತ್ತೆ. ಓಕೆ, ಅದನ್ನು ನಾವು ಇವತ್ತು ಇಲ್ಲಿ ನೋಡ್ಬೋದು. ಓಕೆ, ನೀವು ನೋಡೋಣ. ಸೊ ಇಲ್ಲಿ ನಿಮಗೆ ಲವ್, ನಿಮ್ಮ ಸೋಲ್ ಕಡೆಯಿಂದ ಮೆಸೇಜ್ ಇದೆ. ಓ, ಪ್ರೆಗ್ನೆನ್ಸಿ ಕಾರ್ಡ್ ಒಂದು ಮಿಕ್ಸ್ ಆಗಿದೆ, ಬಟ್ ಇದನ್ನು ನಾವು ಪಾಸಿಟಿವ್ ಆಗಿ ತಗೋಬೋದು. ಪ್ರೆಗ್ನೆನ್ಸಿ, ಸೊ ನಿಮ್ಮಿಬ್ಬರಿಗೂ ಒಂದು ಸೋಲ್ ಕನೆಕ್ಟ್ ಆಗ್ತಿದೆ ಇಲ್ಲಿ. ಓಕೆನಾ, ಅಂದರೆ ನಿಮ್ಮನ್ನ ತಂದೆ ತಾಯಿಯಾಗಿ ಚೂಸ್ ಮಾಡಿದೆ. ಓಕೆನಾ, ಸೊ ಹಾಗೆ ನಿಮಗೆ ಆಲ್ರೆಡಿ ಮಗು ಇತ್ತು ನಿಮ್ಮ ಪಾರ್ಟ್ನರ್ ಜೊತೆ, ನಿಮ್ಮ ನಿಜವಾದ ಸೋಲ್ಮೇಟ್ ಜೊತೆ. ಇದು ನಿಮ್ಮ ಲವ್ ಲೈಫ್ನ ನೀವು ಮುಂದೆ ಅನುಭವಿಸ್ತೀರಾ ಅಂದರೆ ನಿಮ್ಮ ಮಗುನ ಅವರು ಸ್ವಂತ ಮಗು ಥರ ನೋಡ್ಕೊಳ್ತಾರೆ. ಓಕೆನಾ, ಪ್ರೆಗ್ನೆನ್ಸಿಗಾಗಿ ಏನಾದರೂ ನೀವು ಪ್ಲಾನ್ ಮಾಡ್ತಿದ್ರೆ ನಿಮ್ಮ ನಿಜವಾದ ಪಾರ್ಟ್ನರಿಂದ, ಓಕೆನಾ, ನಿಮ್ಮಿಬ್ಬರ ಒಂದು ರಿಯೂನಿಯನಿಂದ ಇದು ಪಾಸಿಬಲ್ ಇದೆ ಅಂತ ನಿಮಗೆ ಮೆಸೇಜ್ ಬಂದಿದೆ. ಓಕೆ, ಸೊ ಇನ್ನು ನೋಡೋಣ. ಇದು ಸೋಲ್ ಆಫ್ ಮೆಸೇಜ್, ಸೋಲ್ ಒರಾಕಲ್ ಕಾರ್ಡ್ಸ್ ಇದು. ಓಕೆ, ಸೊ ಇಲ್ಲಿ ನೋಡ್ಬೋದು ತುಂಬ ಸ್ಟ್ರೆಸ್ ಇದೆ ಅಲ್ವಾ, ಡ್ರಾಯಿಂಗ್ ಆಗ್ತಿದೆ ಅಲ್ವಾ. ನಿಮ್ಮ ಪಾರ್ಟ್ನರ್ ತುಂಬಾನೇ ಇಲ್ಲಿ, ನೀವು ಅಷ್ಟೇ ಇಲ್ಲಿ ನಿಮ್ಮಿಬ್ಬರ ಒಂದು ಗಲಾಟೆಗಳು, ಹರ್ಟ್ ಮಾತುಗಳು, ಓಕೆನಾ, ನಿಮ್ಮನ್ನ ಸರಿಯಾಗಿ ನೋಡ್ಕೊಳ್ತಾ ಇಲ್ಲ ಅನ್ನೋ ಭಾವನೆ. ಓಕೆನಾ, ನಿಮ್ದ ತಪ್ಪು ಅವ್ರದ ತಪ್ಪು. ಓಕೆನಾ, ತುಂಬ ಸದ್ಯಕ್ಕೆ ಈ ಕನ್ಫ್ಯೂಷನ್ಸಿಂದ ಹೊರಗಡೆ ಬರ್ತೀರಾ. ನಿಮ್ಮನ್ನ ತುಂಬಾನೇ ಪಾಯಿಂಟ್ ಮಾಡಿ ಇಲ್ಲಿ ತೋರಿಸ್ತಿದ್ದಾರೆ ಅಲ್ವಾ. ಯಾಕೆಂದ್ರೆ ಇಲ್ಲಿ ನೋಡಿ, ಶಾಡೋ ಸೈಡ್. ಓಕೆನಾ, ನಿಮ್ಮಲ್ಲಿರುವಂತಹ, ನೀವು ಹ್ಯಾಪಿ ಆಗಿರೋದಕ್ಕೆ ನಿಮಗೆ ಕೆಲವೊಂದು ಬೌಂಡರೀಸ್ನ ಹಾಕೊಂಡು ನಿಮ್ಮನ್ನ ಪ್ರೊಟೆಕ್ಟ್ ಮಾಡ್ಕೊಳ್ತಿದ್ದೀನಿ ಅಂತ ನಿಮ್ಮ ಹ್ಯಾಪಿನೆಸ್ನ ನೀವೇ ಕಿಲ್ ಮಾಡ್ಕೊಳ್ತಿದ್ದೀರಾ. ನೀವು ಏನೇ ಚೂಸ್ ಮಾಡಿದ್ರು ರಾಂಗ್ ಡಿಸಿಷನ್ನ ತಗೊಳ್ತಿದ್ದೀರಾ. ಓಕೆ, ಅದರಿಂದ ಅವರು ನಿಮಗೆ ಒಂದು ಶಾಡೋ ರೀತಿ ನಿಮ್ಮ ಹಿಂದೆ ಬರ್ತಿದ್ದಾರೆ. ನಿಮ್ಮ ಲೈಫಲ್ಲಿ ಬ್ರೈಟ್ನೆಸ್ ಇರಬೇಕು, ಲವ್ ಇರಬೇಕು, ಹ್ಯಾಪಿನೆಸ್ ಇರಬೇಕು. ಅದೇ ಅವರ ಒಂದು ಕಾಂಟ್ರಾಕ್ಟ್, ಸೋಲ್ ಕಾಂಟ್ರಾಕ್ಟ್ನ ಉದ್ದೇಶ ಆಗಿರುತ್ತೆ. ಓಕೆ, ಆ ಒಂದು ಮೆಸೇಜ್ ನಿಮಗೆ ಇಲ್ಲಿ ಬಂದಿದೆ. ಅವರು ನಿಮ್ಮ ಬಗ್ಗೆ ಯಾವ ಒಂದು ಪಾಯಿಂಟ್ ಔಟ್ ಮಾಡಿ, ನೀನು ಹೀಗೆ ಹೀಗೆ ಮಾಡಬೇಕು, ಹಾಗೆ ಮಾಡಬೇಕು ಅಂತ ಹೇಳಿದ್ರೆ ಅದನ್ನ ಪಾಸಿಟಿವ್ ಆಗಿ ತಗೊಳ್ಳಿ. ನಮ್ಮ ಬಗ್ಗೆ ಲವ್ ಮಾಡ್ತಿರೋದಕ್ಕೆ, ಕೇರ್ ಮಾಡ್ತಿದ್ದಾರೆ, ನಮ್ಮನ್ನ ಸೇವ್ ಮಾಡೋದಿಕ್ಕೆ ಈ ರೀತಿ ಮಾತುಗಳು ಅವ್ರ ಬಾಯಿಂದ ಬರ್ತಿದೆ. ಓಕೆನಾ, ಅದನ್ನ ತಿಳ್ಕೊಳ್ಳಿ. ಓಕೆನಾ, ತುಂಬಾನೇ ಪಾಸಿಟಿವ್ ಇದೆ. ಎಲ್ಲರಿಗೂ ಕಂಗ್ರ್ಯಾಚುಲೇಷನ್ಸ್. ನಿಮ್ಮ ಲೈಫಲ್ಲಿ ಭಾರಿ ಬದಲಾವಣೆ ಇದೆ. ಓಕೆ, ರಿಯೂನಿಯನ್ ಪಾಸಿಬಲ್ ಇದೆ. ನಿಮ್ಮಲ್ಲಿ ಸ್ಟ್ರೆಂತ್ ಜಾಸ್ತಿ ಆಗುತ್ತೆ ಈ ಮಂತಲ್ಲಿ. ಓಕೆನಾ, ಸಡನ್ ಸರ್ಪ್ರೈಸಸ್ ಇದೆ ನಿಮ್ಮ ಲೈಫಲ್ಲಿ. ಓಕೆ, ಅದನ್ನು ನಾವು ಇವತ್ತು ನೋಡ್ಬೋದು. ಓಕೆ, ಫಸ್ಟ್ ಕಾರ್ಡ್, ನಿಮಗೆ ಇದು ಮೆಡಿಟೇಷನ್ ಮಾಡೋ ಪವರ್ ಜಾಸ್ತಿ ಬರುತ್ತೆ ಈ ತಿಂಗಳಲ್ಲಿ. ಅದು ನಿಮ್ಮ ಪ್ರೀತಿ ಬಗ್ಗೆ ಯೋಚನೆ ಮಾಡೋ ಪವರ್ ಜಾಸ್ತಿ ಬರುತ್ತೆ. ರಿಲ್ಯಾಕ್ಸ್ ಆಗುವಂತಹ ಟೈಮ್ ಇದು. ಈ ಒಂದು ಟೈಮ್ ಏನು ಕೊಟ್ಟಿದ್ದಾರೆ, ಈ ಕಡೆ ನೋವು ಇಲ್ದಿರಾ, ಈ ಕಡೆ ಸುಖನೂ ಇಲ್ದಿರಾ, ಎರಡು ಬಗ್ಗೆ ಯೋಚನೆ ಮಾಡುವಂತಹ ಟೈಮ್ ಏನು ಕೊಟ್ಟಿದ್ದಾರೆ, ಇದರಲ್ಲಿ ನೀವು ನಿಮ್ಮ ಲವ್ ಲೈಫ್ನ ಹೀಲ್ ಮಾಡ್ಕೊಳ್ಳೋದಕ್ಕೆ ಅವಕಾಶ ಅಂತ. ಓಕೆನಾ, ಥ್ಯಾಂಕ್ ಯು ಸೋ ಮಚ್. ಯಾರೆಲ್ಲ ನೋಡ್ತಿದ್ದೀರಾ, ಬೇಗ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಓಕೆ, ಎಲ್ಲರೂ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಓಕೆ, ನಿಮಗೆ ಪರ್ಸ್ನಲ್ ಆಗಿ ಇಂಡಿವಿಜುವಲಿ ಟ್ಯಾರೋಟಿಂದ ಗೈಡೆನ್ಸ್ ಬೇಕು ಅಂದರೆ ವಾಟ್ಸಪ್ಪಲ್ಲಿ ಹಾಯ್ ಅಂತ ಮೆಸೇಜ್ ಹಾಕಿ. ಇದೊಂದು ಟೈಮ್ಲೆಸ್ ರೀಡಿಂಗ್ ಆಗಿರುತ್ತೆ. ನೋಡ್ತಾ ಇರುವ ಎಲ್ಲರ ಎನರ್ಜಿಗೂ ಇದು ಕನೆಕ್ಟ್ ಆಗಿರುತ್ತೆ ಅಲ್ವಾ. ಥ್ಯಾಂಕ್ ಯು ಸೋ ಮಚ್. ನಿಮಗೆ ಲಕ್ಕಿ ಮೊಬೈಲ್ ನಂಬರ್ಸ್ ಬೇಕು ಅಂದರೆ ಲಕ್ಕಿ ಮೊಬೈಲ್ ನಂಬರ್ ಅಂತ ಮೆಸೇಜ್ ಹಾಕಿ. ಟ್ಯಾರೋ ಗೈಡೆನ್ಸ್ ಬೇಕು ಅಂದರೆ ಟ್ಯಾರೋ ಗೈಡೆನ್ಸ್ ಅಂತ ಮೆಸೇಜ್ ಹಾಕಿ. ಆಕಾಶಿಕ್ ರೀಡಿಂಗ್ ಬೇಕು ಅಂದರೆ ಆಕಾಶಿಕ್ ರೀಡಿಂಗ್ ಅಂತ ಮೆಸೇಜ್ ಹಾಕಿ. ಥ್ಯಾಂಕ್ ಯು ಸೋ ಮಚ್. ಓಂ ಸಾಯಿರಾಮ್.